ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಾಶರಂ ಮುನಿವರಂ ಕೃತಪೂರ್ವಾಹ್ನಿಕಕ್ರಿಯಂ ಮೈತ್ರೇಯಃ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ. ಭಗವಂತನ ಬೇರೆ ಬೇರೆ ಸ್ಥಾನದಲ್ಲಿ ಅವನಿಂದ ನಾವು ಪಡೆಯುವ ರಕ್ಷಣೆಯ ಕುರಿತಾಗಿ ಮಾತುಗಳನ್ನಾಡ್ತಾ ಅವನನ್ನು ಪರಿಚಯಿಸುವ ಒಂದು ಸಾಲು ಬಂತು. ದೇವರನ್ನ ಪರಿಚಯಿಸುವ ಸಾಲು ಅಂದ್ರೆ ಅಷ್ಟು ಸುಲಭದಲ್ಲಿಲ್ಲ. ಅದು ಒಂಥರ ಎಲ್ಲ ನೆಗೆಟಿವ್ ಆದ ಕಾಣುತ್ತೆ, ಏನು ಅಂತಾನೆ ಅರ್ಥ ಆಗಲ್ಲ. ಅವನು ವಿಕಾರ ಇಲ್ಲದವನು, ಮದ ಮೊದಲಾದ ದೋಷಗಳಿಂದ ದೂರನು, ಶುದ್ಧನು, ಸತ್ವರಜಸ್ಸು ತಮಸ್ಸನ್ನು ಗುಣಗಳಿಂದ ಹೊರಗಿರುವವನು, ಅಜ್ಞಾನದ ಕತ್ತಲೆಯಿಂದ ಪಾರಾದವನು, ಕಣ್ಣಿಗೆ ಮನಸ್ಸಿಗೆ ಕಾಣದವನು. ಅವನು ಉದ್ದ ಇಲ್ಲ, ಅವನು ಚಿಕ್ಕವನೂ ಅಲ್ಲ, ಅವನು ಸೂಕ್ಷ್ಮನೂ ಅಲ್ಲ, ಅವನು ಸ್ಥೂಲನೂ ಅಲ್ಲ, ಅವನು ಅಣಿಯನೂ ಹೌದು, ಅವನು ಅತ್ಯಂತ ಮಹತ್ತೂ ಹೌದು. ಎಲ್ಲದಕ್ಕಿಂತ ಮೊದಲಿದ್ದವನಾದ್ರೂ ನಂತರ ಹುಟ್ಟಿ ಬರ್ತಾನೆ. ಆದರೆ ಹುಟ್ಟಿ ಬರುವಾಗ ನಮ್ಮ ನಿಮ್ಮಂತೆ ಶರೀರದ ಶುಕ್ಲ ಶೋಣಿತಗಳಿಗೆ ಎಂದು ಬಗ್ಗದವನು ಅಥವಾ ಅದಕ್ಕೆ ದಕ್ಕದವನು. ಅವನು ಯಾರ ಹಂಗಿನಲ್ಲೂ ಇಲ್ಲ, ಯಾರ ಆಶ್ರಯವನ್ನು ಪಡೆಯದವನು. ಅವನಿಗೆ ನಮ್ಮಂತೆ ಶರೀರ ಇಲ್ಲ, ಯಾವುದರಲ್ಲೂ ಆಸಕ್ತಿ ಇಲ್ಲ. ಅಂದ್ರೆ ಆಸಕ್ತಿಯಿಂದ ನಾನು ಹೇಳ್ತಾ ಇರೋದು, ಇದು ಬೇಕು, ಇದು ಇರ್ಬೇಕಿತ್ತು, ಅಯ್ಯೋ ಅವರೊಬ್ರು ಬಂದು ನಾನೊಂಚೂರು ಹೀಗೆ ಮಾತಾಡಿದ್ರೆ ಚೆನ್ನಾಗಿತ್ತು ಅಂತ ನಾವು ಯೋಚಿಸುವಂತೆ ನಮ್ಮನ್ನ ಹೊಗಳಿಕೊಳ್ಬೇಕು, ತಿನ್ಬೇಕು ಅಥವಾ ಇನ್ನೇನೋ ತಂದು ಕೊಡಬೇಕು ಅಂತ ಈ ಯಾವ ಬಯಕೆಗಳಿಂದಲೂ ಬಳಲಿದವನಲ್ಲ. ಅವನಿಗೆ ನಮ್ಮ ಹಾಗೆ ಉಸಿರಾಟ, ಗಾಳಿಯ ಪ್ರಾಣ ಅಪಾನಗಳ ಒದ್ದಾಟ ಇಲ್ಲ. ಒಂದು ರೀತಿಯಲ್ಲಿ ಆಕೃತಿ ಇಲ್ಲ, ನಮ್ಮಂತೆ ತಣ್ಣಗೆ, ಬೆಚ್ಚಗೆ, ಮೆತ್ತಗೆ, ದಪ್ಪಗೆ ಅನ್ನುವ ಸ್ಪರ್ಶದ ವ್ಯವಸ್ಥೆಯೊಳಗೆ ದಕ್ಕುವವನಲ್ಲ. ಮೂಗಿಗೆ ಬಡಿಯುವುದಿಲ್ಲ, ನಾಲಿಗೆಗೆ ಸಿಗುವುದಿಲ್ಲ, ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಎಂದು ಎಲ್ಲಿಯೂ ಅಲ್ಲಾಡುವುದಿಲ್ಲ, ಮಾತಿಗೆ ದೊರಕುವುದಿಲ್ಲ, ಚಟುವಟಿಕೆಗಳಲ್ಲಿ ಹಿಡಿದಿಡಲು ಸಾಧ್ಯವಿಲ್ಲ. ಮನಸ್ಸಂತೂ ಅವನನ್ನ ದಕ್ಕಿಸಿಕೊಳ್ಳಿಕ್ಕೆ ಪ್ರಯತ್ನಿಸಿದಷ್ಟು ದೂರ ನಿಲ್ತಾನೆ. ನಮ್ಮಂತೆ ಆತನಿಗೊಂದು ಹೆಸರಿಲ್ಲ, ನಮ್ಮ ಪೂರ್ವಜರು ಅಂತ ಹೇಳ್ಕೊಳ್ಳಿಕ್ಕೆ ಆತನಿಗೆ ಒಂದು ಗೋತ್ರವಿಲ್ಲ. ಕತ್ತಲೆ ಆತನನ್ನು ತಟ್ಟುವುದಿಲ್ಲ, ನಾವು ಲೋಕದಲ್ಲಿ ನೋಡುವ ಬೆಳಕು ಆತನನ್ನು ತೋರಿಸುವುದಿಲ್ಲ. ಲೋಕದ ಅನೇಕ ಕಾರಣಗಳಿಗೆ ಆತ ಹೊಂದುವುದಿಲ್ಲ. ಅಂದ್ರೆ ಲೋಕದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಒಂದೊಂದು ಸಿದ್ಧ ಆಗುತ್ತೆ. ಇಂತಹ ಕಾರಣಕ್ಕೆ ಭಗವಂತ ಒದಗ್ತಾನೆ, ಹೀಗ್ ಮಾಡಿದ್ರೆ ದೇವರು ನಮ್ಮ ಕೈಗೆ ಸಿಕ್ಕಿಬಿಡ್ತಾನೆ ಅಂತ ನಾವು ಹಾಕುವ ಕಾರ್ಯಕಾರಣ ಭಾವದಲ್ಲಿ ಆತ ಎಂದು ಸಿಕ್ಕುವವನಲ್ಲ. ಅವನಿಗೆ ಭಯ ಇಲ್ಲ, ನಮ್ಮಂತೆ ಭ್ರಾಂತಿಗಳಿಲ್ಲ, ಅವನಿಗೆ ನಿದ್ರೆ ಇಲ್ಲ, ಅವನಿಗೆ ಮುದಿತನ ಬರಲ್ಲ, ಅವನು ಸಾಯಲ್ಲ, ಅವನು ಸತ್ತು ಬದುಕುವುದು ಅಂತ ಅನ್ನುವ ನಮ್ಮ ತರದ ದುಸ್ಥಿತಿಯೂ ಆತನಿಗಿಲ್ಲ. ಹೀಗೆ ಇಲ್ಲ ಇಲ್ಲ ಇಲ್ಲ, ನಮ್ಮಂತೆ ಅಲ್ಲ ಅಂತ ಅವನನ್ನ ಪರಿಚಯಿಸ್ತಾ ಬಂದ್ರು. ಇದೆಲ್ಲ ಏನು ಗೊತ್ತಾ, ಪೂರ್ತಿ ಉಪನಿಷತ್ತಿನ ಯಥಾವತ್ತಾದ ಸಾಲನ್ನ ತರ್ಜುಮೆ ಮಾಡಿ ನಮ್ಮ ಮುಂದೆ ತೆಗೆದಿಟ್ಟಂತಹ ಸಂಗತಿ. ಅರಜಸ್ಸತ್ವತಮಃ ಸತ್ವಮತಮ ಅತಮ ಅಪ್ರಕಾಶಮ ಸಂವೃತಂ ಪೂರ್ವಾಪರೇ ನವೈ ಯಸ್ಮಾ ತದ್ವಿಷ್ಣೋ ಪರಮಂ ಪದಂ. ತುಂಬಾ ಸುಂದರವಾದ ಮಾತು ಇದು. ವಿಷ್ಣು ಸೂಕ್ತದ ಸಾರ ಮುಂದೆ ಬರುವ ಮಾತು. ಇಂದ್ರೆ ಹಿಂದೆ ಬಂದದ್ದು ಉಪನಿಷತ್ತಿನಲ್ಲಿ ಬಂತು, ಅದರನ್ನು ಜೋಡಿಸಿಕೊಂಡು ಮುಂದಿನ ಸಾಲು ತದ್ವಿಷ್ಣು ಪರಮಂ ಪದಂ ಅಂತ ವಿಷ್ಣು ಸೂಕ್ತದಲ್ಲಿ ಬರುವ ಮಾತನ್ನೇ ಒಂದು ಸಾಲಿಟ್ಟುಕೊಂಡು ಉಳಿದಿದ್ದೆಲ್ಲ ಹೇಗೆ ಹೇಳಬೇಕೋ ಅದನ್ನ ಇಲ್ಲಿ ನಿರೂಪಣೆ ಮಾಡಿದೆ. ಅರಜೋ ಅಲ್ಲಿ ಅಶಬ್ದ ಅಂತ ಇದೆ. ಅರಜೋ ಶಬ್ದಮೃತಂ ಅಪ್ಲುತಂ ಯದ ಸಂವೃತಂ
ಪೂರ್ವಾಪರೇಣ ವೈ ಯಸ್ಮಿನ್ ತದ್ವಿಷ್ಣು ಪರಮಂ ಪದಂ ಅಂತಿದೆ. ಇಲ್ಲಿ ಸ್ವಲ್ಪ ಈ ಪದವನ್ನ ಬೇರೆ ತರ ಬಳಸಿದ್ದು ನಮಗೆ ಕಾಣ್ತಿದೆ. ಅರಜ ಸತ್ವ ಸತ್ವಮತಮಂ ಅಪ್ರಕಾಶಮಸಂವೃತಂ ಪೂರ್ವಾಪರೇಣ ವೈ ಯಸ್ಮಾತ್ ತದ್ವಿಷ್ಣು ಪರಮಂ ಪದಂ. ರಜಸ್ಸು, ಸತ್ವ, ತಮಸ್ಸು ಅನ್ನುವ ಈ ಪ್ರಕೃತಿಯ ಎಳೆಗಳು ಆತನನ್ನು ಬಿಗಿದಿಲ್ಲ. ಆತನಿಗೆ ಆ ಲೋಕದ ಸಾಂಸಾರಿಕವಾದ ಬಂಧನ ಕಾಡುವುದಿಲ್ಲ. ಅಪ್ರಕಾಶಂ, ತ್ರಿಗುಣಗಳ ಸಂಬಂಧ ಇಲ್ಲ, ಮುಪ್ಪು ಸಾವುಗಳ ಆತನನ್ನು ಕಾಡುವುದಿಲ್ಲ. ಅವನನ್ನು ಯಾವುದು ಮರೆಮಾಚುವುದಿಲ್ಲ. ಕಣ್ಣಿಗೆ ಕುಕ್ಕಿದ್ರೆ ವಸ್ತುವೇ ಕಾಣಲ್ಲ. ಹಾಗೆ ಅವನಿಗೆ ಈ ಜಗತ್ತಿನಲ್ಲಿರುವ ಯಾವ ವಸ್ತುಗಳು ಕೂಡ ಸಿಗದಂತೆ, ಪ್ರಕಾಶಕ್ಕೆ ಒಳಪಡಿಸದಂತೆ ಆತನನ್ನು ತಡೆಯುವಂಥದ್ದಿಲ್ಲ. ಅಪ್ರಕಾಶಂ, ಲೋಕದ ಟಾರ್ಚಿನಿಂದ ಆತನನ್ನು ತೋರಿಸಬಹುದಾ? ಅಪ್ರಕಾಶಂ. ಸೂರ್ಯನನ್ನ ತೋರಿಸಿದ್ರೆ, ಸೂರ್ಯನನ್ನು ಇಟ್ಟುಕೊಂಡು ಆತನನ್ನ ನಾವು ಹುಡುಕಿದ್ರೆ ಸಿಗ್ತಾನ? ಇಲ್ಲ. ಇಲ್ಲ, ತುಪ್ಪದ ದೀಪದ್ದು 1000 ದೀಪ ಹಚ್ಚಿ ನಾವು ಗರ್ಭಗುಡಿಯಲ್ಲಿ ಪ್ರವೇಶ ಮಾಡ್ತೇವೆ, ಕಾಣ್ತಾನ? ಅಪ್ರಕಾಶಂ. ನಾವು ಯಾವ್ಯಾವ ರೀತಿಯಿಂದ ಆತನನ್ನ ಹುಡುಕ್ಲಿಕ್ಕೆ ಹೋಗ್ತೇವೋ, ಬೆಳಕನ್ನ, ಹೊರಗಿನ ಬೆಳಕನ್ನ, ಹೊರಗಿನ ಕಣ್ಣನ್ನ, ಇನ್ನು ಸುಂದರವಾದ ಮಾತು, ಹೊರಗಿನ ಕಣ್ಣಿಗೆ ದಕ್ಕದವನು, ಸ್ವಪ್ನಕ್ಕೆ ಹೊರಗಣ್ಣಿಗೆ ಎಂದೂ ಸಿಗದವನು, ಜೀವದ ಕಣ್ಣಿಗೆ ಸಿಕ್ಕಾನು, ಅದು ಅವನೇ ತೋರ್ಬೇಕು ಅಂತ ಅಪೇಕ್ಷೆ ಪಟ್ರೆ. ಆದ್ರಿಂದಾಗಿ ಅಪ್ರಕಾಶಂ ಅಂತಂದ್ರೆ ಸುಲಭದಲ್ಲಿ ಯಾರಿಗೂ ಕಣ್ಣಿಗೆ ಬೀಳದವನು. ಅವನ ಬೆಳಕು ಎಂಥದ್ದು ಅಂತ ಯಾರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೂ ಆಗುದಿಲ್ಲ. ಅಂತ ಸುಂದರವಾದ ಸ್ವರೂಪದವನು ಭಗವಂತ. ಅಪ್ರಕಾಶಂ ಅಸಂವೃತಂ, ಯಾರು ಅವನನ್ನು ಮುಚ್ಚಿಡ್ಲಿಕ್ಕೂ ಆಗುದಿಲ್ಲ. ಸ್ವಾರಸ್ಯ ಏನು ಅಂದ್ರೆ, ಅವನು ಎಲ್ಲವನ್ನು ಯಾರಿಗೂ ತಿಳಿಯದ ಹಾಗೆ ತಡೆದು ನಿಲ್ಲಿಸ್ಬಿಡೋಣ ಅಂದ್ರೆ ಅಸಂವೃತಂ. ಜನ್ಮಾದ್ಯಸ್ಯ ಯತಃ, ಸ್ವಲ್ಪ ತಲೆ ಖರ್ಚು ಮಾಡುವವನಿಗೆ ಪ್ರಪಂಚದ ಪ್ರತಿಯೊಂದು ವಸ್ತುವಿನಲ್ಲಿರುವ ಅದ್ಭುತ್ಯವನ್ನ ಗಮನಿಸಿದಾಗ, ಅಲ್ಲಿರುವ ಅಸಾಧಾರಣವಾದ ಗುಣಗಳನ್ನು ಗಮನಿಸಿದಾಗ, ಭಗವಂತ ಖಂಡಿತ ನಮ್ಮ ನಡುವೆ ಇದ್ದಾನೆ ಅಂತ ಭಾವನೆ ಬರಬೇಕು ತಿಳುವಳಿಕೆ ಇದ್ದವನಿಗೆ. ಬೇರೆಯವರಿಗೆ ಬಿಡಿ, ದೇವರೇ ಎದುರುಗಡೆ ಬಂದು ನಿಂತರು ನೀನ್ ಯಾರು ಅಂತ ಪ್ರಶ್ನೆ ಕೇಳುವಂತ ಮೂರ್ಖರಿಗೆ ಏನು ಉಪಯೋಗ ಇಲ್ಲ. ಆದ್ರೆ ಸ್ವಲ್ಪ ಕುತೂಹಲದಿಂದ ಎಲ್ಲದರಲ್ಲೂ ಒಂದು ಅದ್ಭುತವಾದ ಕೈವಾಡ ಇದೆ ಹಿಂದೆ ಅಂತ ಯೋಚನೆ ಮಾಡಿದವನಿಗೆ ದೇವರನ್ನು ಮುಚ್ಚಿಡ್ಲಿಕ್ಕೆ ಆಗುದೇ ಇಲ್ಲ. ಎಲ್ಲಿ ಹೋದ್ರು ಏನೇ ಆದ್ರೂ ಒಂದು ಅಸಾಧಾರಣವಾದ ಬುದ್ಧಿಮತ್ತೆ ಉಳ್ಳ ಒಂದು ಶಕ್ತಿ ರಕ್ಷಣೆಗೆ ಎಲ್ಲ ಕಾಲದಲ್ಲೂ ಇದೆ. ಅವನಿಗೆ ಯಾವ ಸಂವೃತವೂ ಇಲ್ಲ. ಸಂವೃತ ಅಂದ್ರೆ ಒಂದು ರಕ್ಷಣೆಗೆ ಆವರಕ. ಅಸಂವೃತಂ, ಅವನನ್ನ ಕಾಪಿಡುವ ಹೊರಕವಚ ಇಲ್ಲ. ಅವನು ಯಾವುದರಿಂದಲೂ ಆವೃತನಾಗಿಲ್ಲ. ಅವನಿಗೆ ಆವರಣ ಅಂತಂದ್ರೆ ಅಜ್ಞಾನದ ಆವರಣ ಹೇಳಬೇಕು, ಒಂದು ರಕ್ಷಣೆಯ ಆವರಣ ಹೇಳಬೇಕು, ಮತ್ತು ಅವನು ಸಂವೃತ ಅಂದ್ರೆ ಮುಚ್ಚಿಡಲ್ಪಟ್ಟವನು. ಅಸಂವೃತಂ, ಅವನನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನನ್ನು ಮುಚ್ಚಿಡ್ಲಿಕ್ಕಾಗಲ್ಲ. ಅವನಿಗೆ ಅಜ್ಞಾನಾದಿ ಆವರಕಗಳಿಲ್ಲ. ಅಂದ್ರೆ ಜೀವನಿಗೆ ಲಿಂಗ ದೇಹ ಅಂತ ಒಂದು ಆವರಕ ಇರುವುದರಿಂದ ಅವನಿಗೆ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ, ಕಷ್ಟ ಆಗುತ್ತೆ, ಅದು ತಡೆಯತ್ತೆ. ಯಾಕಂದ್ರೆ ಪ್ರಾಪಂಚಿಕವಾದ ಸತ್ವರಜಸ್ ತಮಸ್ಸು ಅನ್ನುವುದರ, ಜೈವಿಕವಾದ ಸತ್ವರಜಸ್ಸು ತಮಸ್ಸು ಅನ್ನೋದರ ಆಕ್ಟಿವೇಶನ್ ಆಗ್ಲಿಕ್ಕೆ ಮೂಲ ಕಾರಣವಾದದ್ದು ಈ ಲಿಂಗದೇಹ. ಈ ಲಿಂಗದೇಹದ ವ್ಯವಸ್ಥೆಯ ಆಚೆಗೆ ಮನುಷ್ಯನನ್ನ ಚಿಂತನೆ ಮಾಡಬೇಕು ಅಂದ್ರೆ ಅದು ಹೋಗ್ಲೇಬೇಕು. ಅದು ಹೋಗದೆ ಅವನನ್ನು ಆಚೆಗೆ ತರಲಿಕ್ಕೆ ಆಗುವುದಿಲ್ಲ. ಹಾಗೆ ಯಾವುದೋ ಒಂದು ಆವರಕ ಭಗವಂತನಿಗೆ ಇದೆಯಾ ಅಂದ್ರೆ ಇಲ್ಲ. ಅದು ಇರುವುದರಿಂದ ಕೆಲವರಿಗೆ ಜೀವನಾಗಿ ಹುಡುಕ್ತಾನೆ, ಅವನು ನಮ್ಮ ಹಾಗೆ ಒದ್ದಾಡ್ತಾನೆ, ಅವನಿಗೂ ಮನುಷ್ಯನಂತೆ ಕಷ್ಟ ಕಾರ್ಪಣ್ಯಗಳು ಬರ್ತಾವೆ ಅಂತ ಯೋಚನೆ ಮಾಡುವವರಿಗೆ ಪ್ರಶ್ನೆಗೆ ಉತ್ತರ ಅದು ಅಸಂವೃತಂ. ಅವನು ಯಾವುದೇ ಅಜ್ಞಾನದಿಂದ ಆವೃತನಾದವನಲ್ಲ. ಅವನಿಗೆ ಯಾವುದೇ ಆವರಕಗಳಿಲ್ಲ. ಆವರಕ ಇದ್ರೆ ಅವನು ದೇವರಾಗೋದು ಸಾಧ್ಯ ಇಲ್ಲ. ಅವನಿಗೆ ಜೀವಭಾವ ಅನ್ನೋದು ಅಸಾಧ್ಯ ಅನ್ನೋದನ್ನ ಒತ್ತಿ ಹೇಳುವುದಕ್ಕೋಸ್ಕರ ಅಸಂವೃತಂ ಅನ್ನುವ ಶಬ್ದವನ್ನ ಬಳಸಿದ್ರು. ತುಂಬಾ ಸುಂದರವಾದ ಮಾತು. ಪ್ರತಿಯೊಂದು ಕಡೆಯೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಭಗವಂತನ ಸರಿಯಾದ ಪರಿಚಯವನ್ನು ಕೊಡ್ಲಿಕ್ಕೆ ಇಲ್ಲಿ ಮಾಡಿದ ಪ್ರಯತ್ನವನ್ನ ನಾವು 10 ಸರ್ತಿ ಯೋಚಿಸಿದ್ರು ಅದು ಕಮ್ಮಿನೇ. ಅಷ್ಟು ಅದ್ಭುತವಾದ ಮಾತು. ಅಸಂವೃತಂ ಪೂರ್ವಾಪರೇ ನವೈ ತಸ್ಮಾತ್, ಅವನಿಗೆ ಹಿಂದೆ ಮುಂದಿಲ್ಲ ರೀ. ನಮಗೆ ಹಿಂದೆ ಮುಂದೆ ಅಂತ ಯಾರಾದ್ರೂ ಒಬ್ರು ಬೇಕು.
ಒಂದು ಕಾಲದಲ್ಲಿ ನಮ್ಮ ಕೈಕಾಲು ಗಟ್ಟಿ ಇದೆ, ಬೆನ್ನೆಟ್ಟಿಗಿದೆ, ತೋಳಲ್ ಕಸುವಿದೆ, ನಾವು ಯಾರು ಬೇಡ ಅಂತ ಹೆಮ್ಮೆಯಿಂದ ನಮ್ಮನ್ನು ನಾವು ಬೆಂತಟ್ಕೊಂಡು ನೋಡಿ ನಾನು ಸ್ವಂತ ಕಾಲಲ್ಲಿ ನಿಂತಿದ್ದೇನೆ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಕಾಲ ಬರುತ್ತೆ. ಆದರೆ ಅದು ಬಹಳ ಕಮ್ಮಿ ಸಮಯ. ಅದಾದ್ಮೇಲೆ ಮತ್ತೆ ಮೂರನೇ ಕಾಲು ಬೇಕು, ಊರುಗೋಲು ಬೇಕು. ಊರುಗೋಲು ಬೇಕು, ಒಂದು ಸಂಗ್ರಹಿಸಿಟ್ಟ ಸಂಪತ್ತಿನ ಆಶ್ರಯ ಬೇಕು. ಅದಿದ್ರೂ ಸಾಕಾಗುದಿಲ್ಲ, ಅದನ್ನು ನಮಗೆ ತಗೊಳ್ಳಿಕ್ಕಾಗುದಿಲ್ಲ ಅಂತಿದ್ದಾಗ ಮೂರನೇವನು ಬಂದು ಅದನ್ನ ಲಪಟಾಯಿಸಿಕೊಂಡು ಹೋದ ಅಂದ್ರೆ ಅದು ಇಲ್ಲ ಆಗುತ್ತೆ. ಯಾರೋ ಒಬ್ಬ ನಮ್ಮನ್ನ ಗಾರ್ಡಿಯನ್ ಆಗಿ ನೋಡ್ಕೊಳ್ಳಿಕ್ಕೆ ಒಬ್ಬ ಬೇಕಾಗುತ್ತೆ. ಯಾರೋ ನಮ್ಮನ್ನ ಆತ್ಮೀಯವಾಗಿ ಮಾತನಾಡಿಸಿ ನಮಗೆ ರಕ್ಷಣೆ ಕೊಡುವವನು ಬೇಕಿರುತ್ತೆ. ಯಾವುದೋ ಒಂದು ರೂಪದಲ್ಲಿ ಕೊಡ್ತಾನೆ ದೇವರು, ಕೊಡುದಿಲ್ಲ ಅಂತಿಲ್ಲ. ನಾವು ಯಾವುದರಿಂದಲೂ ಸಾಧ್ಯ ಇಲ್ಲ ಅಂತ ಏನು ಅನ್ಕೋತೀವೋ, ನಾವು ಪ್ರೀತಿ ಕೊಟ್ಟವರು, ನಾವು ನಿಜವಾಗಿ ಇನ್ನೊಬ್ಬರಿಗೆ ಪ್ರೀತಿ ಕೊಟ್ಟದ್ದು ಪ್ರಾಮಾಣಿಕವಾದರೆ ನಮಗೆ ಇನ್ನೊಂದು ಕಡೆಯಿಂದ ಪ್ರೀತಿ ಸಿಕ್ಕೇ ಸಿಗುತ್ತೆ. ಅದರಿಂದಾಗಿ ಎಷ್ಟು ಸ್ವಾರ್ಥಿಗಳಾಗಿ ಆಲೋಚಿಸ್ತೇವೋ ಅಷ್ಟು ನಮಗೆ ಪೂರ್ವಾಪರಗಳ ಅವಶ್ಯಕತೆ ಹೆಚ್ಚುತ್ತೆ, ಆದರೆ ಆ ಕಾಲಕ್ಕೆ ಸಿಗಲ್ಲ. ಆದರೆ ಪೂರ್ವಾಪರೇಣ ನವೈ ಅಸ್ಮಾತ್, ಇಲ್ಲಿ ಸವೈ ಇಂತಿದೆ ಆ ಶ್ಲೋಕದಲ್ಲಿ, ಪೂರ್ವಾಪರೇಣ ವೈ ಅಸ್ಮಿನ್ ತದ್ವಿಷ್ಣು ಪರಮಂ ಪದಂ. ಅದಕ್ಕೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಪೂರ್ವಾಪರೇಣ ವೈ ಅಸ್ಮಿನ್ ತದ್ವಿಷ್ಣು ಪರಮಂ ಪದಂ. ಹೀಗೆ ಹೇಳ್ಬೇಕು. ಪೂರ್ವದಲ್ಲೂ ಅಪರದಲ್ಲೂ ಯಾರಲ್ಲಿ ಆವರಕಗಳಿಲ್ಲವೋ ಅಂತ ಅಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು. ಆದ್ರೆ ಚಂದ ಯಾವುದು ಅಂದ್ರೆ ಪೂರ್ವಾಪರೇ ನವೈ ಯಸ್ಮಾತ್. ಪೂರ್ವ ಅಪರ, ಹಿಂದೆ ಮುಂದೆ, ಅಥವಾ ಪುಣ್ಯ ಪಾಪ, ಹಿಂದೆ ತಳ್ಳುವಂಥದ್ದು ಮುಂದೆ ತಳ್ಳುವಂಥದ್ದು ಯಾವುದೂ ಇಲ್ಲ ಅವನ ಹತ್ರ. ಅವನಿಗೆ ಪುಣ್ಯ ಪಾಪಗಳ ಭೂತ ಭವಿಷ್ಯತ್ತುಗಳ ಅಥವಾ ಲೋಕದಲ್ಲಿ ಯಾವ್ದು ಹಿಂದೆ ಮುಂದೆ ಅಥವಾ ದಿಕ್ಕುಗಳು ಅವನಿಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಅವನಿಗಿಲ್ಲ, ನಮಗಿದೆ ಅಷ್ಟೇ ಪೂರ್ವಾಪರ. ಅಥವಾ ಅವನಿಗೆ ಒಬ್ಬ ಅಜ್ಜ ಮೊಮ್ಮಗ ಅಂತ ನಮಗಿದ್ದ ಹಾಗೆ ಅವನಿಗಿಲ್ಲ ಪೂರ್ವಾಪರ. ಅವನಿಗೆ ಆದ್ರೆ ಈ ಎಲ್ಲವನ್ನೂ ಬಳಸಿಕೊಳ್ತಾನೆ. ಅವನಿಗೆ ದಶರಥ ಅಂತ ಒಬ್ಬ ಇದ್ದಾನೆ, ಕುಶ ಅಂತ ಒಬ್ಬ ಇದ್ದಾನೆ, ದೇವಕಿ ವಸುದೇವ ಅಂತಿದ್ದಾರೆ, ನಂತರದಲ್ಲಿ ಪ್ರದ್ಯುಮ್ನ, ಚಾರುದೇಶನ ಮೊದಲಾದಂತಹ ನಂತರದವರಿದ್ದಾರೆ. ಹೀಗೆ ಎಲ್ಲ ಅವತಾರಗಳಲ್ಲೂ ಕೂಡ ತನ್ನ ಪೂರ್ವಾಪರವನ್ನ ಲೋಕದಲ್ಲಿರುವವರಿಗೆ ಬೇಕು ಹೇಗೋ ಹಾಗೆ ತೋರಿಸಿಕೊಂಡಿದ್ದಾನೆ. ಆದ್ರೆ ವಸ್ತುತಃ ಅವನಿಗೆ ಪೂರ್ವಾಪರೇಣ ನವೈ, ಪೂರ್ವಾಪರೇ ನವೈ ಯಸ್ಮಾತ್ ತದ್ವಿಷ್ಣು ಪರಮಂ ಪದಂ. ಅದು ಪರಮಾತ್ಮನ ಪರಮ ಪದ, ಪರಮ ಸ್ವರೂಪ. ಒಂದು ಮೋಕ್ಷದ ಚಿಂತನೆಯೂ ಆಗುತ್ತೆ, ನಾರಾಯಣ, ಮೋಕ್ಷದ ಚಿಂತನೆಯೂ ಆಗುತ್ತೆ. ಇನ್ನೊಂದು ಭಗವಂತನ ಸ್ವರೂಪ. ತದ್ವಿಷ್ಣು ಪರಮಂ ಪದಂ. ಮತ್ತೆ ಮುಂದೆ ಪರಮೇಶ್ವರ ತ್ವದ್ಗುಣ ಯದವಾಂಗ್ಮನಸ ಗೋಚರಾಃ ನತಾಸ್ಮ ಇತಿ ತದ್ಬ್ರೂಮಃ ತದ್ವಿಷ್ಣು ಪರಮಂ ಪದಂ. ಪರಮೇಶ್ವರ ತ್ವದ್ಗುಣಾಃ ಯದವಾಂಗ್ಮನಸ ಗೋಚರಾಃ. ನೀನು ಯಾರಿಗೆ ನಿನ್ನನ್ನು ಪ್ರಕಟಪಡಿಸುವವನಲ್ಲ, ನಿನ್ನನ್ನು ಯಾವುದು ಕೂಡ ಮರೆಮಾಚುವುದು ಸಾಧ್ಯ ಇಲ್ಲ ಅಂತ ಹೇಳಿ, ಹೇ ಪರಮೇಶ್ವರ ತ್ವದ್ಗುಣಾಃ, ನಿನ್ನ ಗುಣಗಳು ವಾಂಗ್ ಮನಸ ಗೋಚರಾಹ ಅವಾಂಗ್ ಮನಸ ಗೋಚರಾಹ. ಅವಾಂಗ್ ಮನಸ ಅಂದ್ರೆ ಮಾತಿಗೆ ಮನಸ್ಸಿಗೆ ಸಿಗದವನು. ಗೋಚರ, ಗೋ ಅಂದ್ರೆ ಅರಿವು ಅಂತ ಅರ್ಥ, ಗೋ ಅಂದ್ರೆ ಕಣ್ಣು ಅಂತ ಅರ್ಥ ಇದೆ, ಗೋ ಅಂದ್ರೆ ಅರಿವು ಅಂತ ಅರ್ಥ ಇದೆ, ಅಥವಾ ಮಾತು ಅಂತ ಅರ್ಥ ಇದೆ. ಗೋಚರ, ಅಗೋಚರ ಅಂದ್ರೂ ಅದೇ ಅರ್ಥ. ಅಗೋಚರ ಅಂದ್ರೆ ಮಾತಿಗೆ ಮನಸ್ಸಿಗೆ ಅಂದ್ರೆ ಅರಿವಿಗೆ ಸಿಗದವನು ಅಂತ ಅರ್ಥ. ಅದನ್ನ ಬಿಡಿಸಿ ಹೇಳಿದ್ರೆ ಸ್ಪಷ್ಟವಾಗಿ ಅವಾಂಗ್ ಮನಸ ಗೋಚರಾಹ. ಅವಾಕ್ ಅಮನಸ್ ಗೋಚರ, ಮಾತಿಗೆ ಗೋಚರನಲ್ಲ, ಮನಸ್ಸಿಗೆ ಗೋಚರನಲ್ಲ ಅಂತ. ಅವಾಂಗ್ ಮನಸ ಗೋಚರಾಹ,
ನತಾಸ್ಮ ಇತಿ ತದ್ಬ್ರೂಮಃ. ಅಂತಹ ಭಗವಂತನಿಗೆ ಯಾರ ಗುಣಗಳು ಯಾವತ್ತೂ ಕೂಡ ಮಾತಿಗೆ ಮನಸ್ಸಿಗೆ ಕಾಣದ್ದೋ, ಕಣ್ಣಿಗೆ ಗೋಚರಿಸದ್ದೋ ಅಂತಹ ಭಗವಂತನಿಗೆ ನತಾಹ ತಲೆಬಾಗಿದ್ದೇವೆ, ಪೊಡಮಟ್ಟಿದ್ದೇವೆ, ಶಿರಸ್ಸನ್ನ ಪಾದಕ್ಕೆ ಘಟ್ಟಿಸಿದ್ದೇವೆ. ಅಂತಹ ತದ್ವಿಷ್ಣು ಪರಮಂ ಪದಂ. ಯಾವುದನ್ನ ಪರಮಾತ್ಮನ ಸ್ಥಾನ ಅಂತ ಹೇಳ್ತೇವೋ, ಯಾವುದನ್ನ ಅಪರೂಪದ ಲೋಕಾತೀತವಾದ ಸ್ಥಳ, ಮನುಷ್ಯ ಲೋಕದಲ್ಲಿ ಕಾಣುವುದಕ್ಕಿಂತ ಭಿನ್ನವಾದ ವಿಚಿತ್ರವಾದ ಸ್ಥಳ ಅಂತ ಯಾವುದು ಕಾಣುತ್ತೇವೋ ಅಂತಹ ಭಗವಂತನ ಪದತಲಗಳಿಗೆ ಅಥವಾ ಬಿಡುಗಡೆಯ ನೆಲೆಗೆ ನತಾಸ್ಮಃ ನಮಿಸುವೆವು. ನಾವು ಪೂರ್ತಿಯಾಗಿ ಶರಣಾಗಿ ಕಾರ್ಯವನ್ನ ನಿನ್ನಲ್ಲಿ ಅರ್ಪಿಸಿದ್ದೇವೆ ಅಂತ ಹೀಗೆ ಈ ಪದ್ಯದ ಮೂಲಕ ಉಪನಿಷತ್ತಿನ ವೇದಗಳ ಸಾರವಾಗಿ ಪುರಾಣ ಹೇಗೆ ತನ್ನ ಒಡಲಿನ ಅರ್ಥವನ್ನ ಇನ್ನಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳುತ್ತೆ ಅನ್ನುವುದು ನಮಗೆ ಗೊತ್ತಾಯಿತು. ಏವಂ ಪ್ರಚೇತಸೋ ವಿಷ್ಣು. ಇಲ್ಲಿಗೆ ಸ್ತೋತ್ರ ಮುಗಿಯಿತು. ಮುಂದೆ ಅವರ ಆ ಘಟನೆ ಏನಾಯಿತು, ಅವರು ಸ್ತೋತ್ರ ಮಾಡಿದಾಗ ದೇವ್ರೇನ್ ಮಾತಾಡಿದ, ಅವರು ಹೇಗೆ ತೃಪ್ತರಾದ್ರು ಭಗವಂತನ ಪ್ರಸಾದದಿಂದ ಅನ್ನೋದನ್ನ ಮುಂದಿನ ಒಂದು 4-5 ಶ್ಲೋಕಗಳು ಹೇಳ್ತವೆ. ಅಲ್ಲಿಗೆ ಈ ಪ್ರಚೇತಸನ ಸ್ತೋತ್ರ ಅಂದರೆ 10 ಜನರ ಪ್ರಾಮಾಣಿಕವಾದ ಭಗವತ್ ಪ್ರಾರ್ಥನೆ ಮುಕ್ತಾಯಗೊಳ್ಳುತ್ತೆ. ಅಲ್ಲಿಗೆ 14ನೆಯ ಅಧ್ಯಾಯವು ಮುಕ್ತಾಯವಾಗುತ್ತೆ. ನಾಳೆ ಅದರ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಧರ್ಮಸ್ಯ ವಿಜಯೋ ಭೂಯಾತ್ ಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಿತಂ ಅಸ್ತು.